ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಅಪ್ಡೇಟ್ ಇದೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ. ಏನಪ್ಪಾ ಅಂತಂದ್ರೆ ಹೇಳ್ಬಿಡ್ತೀನಿ ನೋಡಿ. ಸ್ಟಾರ್ಟಿಂಗ್ಗೆ ಕೌನ್ಸಿಲಿಂಗ್ ಪೋಸ್ಟ್ಪೋನ್ ಆಗಿದೆ. ಈ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಕೋರ್ಟು ಕೆಲವೊಂದು ವಿಚಾರಗಳನ್ನ DCEಗೆ ಮತ್ತೆ ಸರ್ಕಾರಕ್ಕೆ ಸೂಚನೆ ನೀಡಿತ್ತು. ಆದ್ರೆ ಸರ್ಕಾರದವ್ರು ಏನ್ ಪಾಲನೆ ಮಾಡಿದ್ರ ಅದು ಇಲ್ವಾ ಅಂತೇಳಿ ಇಲ್ಲಿ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರು. ಟೋಟಲ್ 5 ಪಾಯಿಂಟ್ ಇದೆ. ಆ 5 ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅದು ಮಾಹಿತಿ ಕೊಡ್ಬೇಕು ನಿಮ್ಗೆ ಅದು. ಬಟ್ ಅದಕ್ಕಿಂತ ಮೊದಲು ಯಾರೆಲ್ಲ ಇವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನೋಡಿ, ಈ ಒಂದು ಕೌನ್ಸಿಲಿಂಗ್ ಅಂತಕ್ಕಂತ ಒಂದು ಈ ಪ್ರೋಸೆಸ್ಗೆ ಪದೇ ಪದೇ ಇವ್ರು ಏನ್ ಮಾಡ್ತಾ ಇದಾರೆ, ಪದೇ ಪದೇ ಅಂದ್ರೆ ಇದು 2ನೇ ಬಾರಿ ಇವರು ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು. ಮತ್ತೆ ಇಲ್ಲೊಂದು ಪ್ರಾಂಶುಪಾಲರ್ಗಳು ಏನ್ ಮಾಡ್ತಾ ಇದಾರೆ, ವರ್ಕ್ ಲೋಡ್ ಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ. ಆ ವರ್ಕ್ ಲೋಡ್ ಹಾಗೆ ಪೆಂಡಿಂಗ್ ಇದೆ. ಅದಕ್ಕೆ DCE ಅವರು ನಮ್ಗೆ ಫೈನಲೈಸ್ ಡೇಟ್ ನ ಕೊಡ್ತಾ ಇಲ್ಲ, ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ ನೋಡಿ, ಇವ್ರಿಗೆ ಇವತ್ತು ಅಂದ್ರೆ 5ನೇ ತಾರೀಕು, ಮೇ 5ನೇ ತಾರೀಕು ಇವ್ರಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಪ್ಲೋಡ್ ಮಾಡ್ರಪ್ಪ ಅಂತ. ಮತ್ತೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಮತ್ತೆ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಣೆ ನಾಳೆ ಕೊಟ್ಟಿದ್ದಾರೆ, 6ನೇ ತಾರೀಕು, ನಾಳೆಗೆ ಮೇ 6ನೇ ತಾರೀಕು. ಕೌನ್ಸಿಲಿಂಗ್ 7ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಎಲ್ಲರೂ ರೆಡಿ ಆಗಿದ್ರು. ಇವತ್ತು ಅಂದ್ರೆ ಮಂಡೇ ಇತ್ತು ಕೌನ್ಸಿಲಿಂಗು, 5ನೇ ತಾರೀಕು ಮಂಡೇ ಕೌನ್ಸಿಲಿಂಗ್ ಇತ್ತು. ಅದನ್ನ ನೆಕ್ಸ್ಟ್ 7th ಎತ್ತಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಓಕೆ, ಮಾಡ್ಲಿ, ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಪೋಸ್ಟ್ಗಳಿಗೆ ಕೌನ್ಸಿಲಿಂಗ್ ನಡೆಯುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. 1159 ಪೋಸ್ಟ್ಗಳಿಗೆ ಕೌನ್ಸಿಲಿಂಗ್ ನಡೆಯುತ್ತೆ. ನಿಮ್ಗೊಂದು ಮಾಹಿತಿ ಕೊಡ್ಬೇಕು ಸ್ನೇಹಿತರೆ. ಕೋರ್ಟ್ ಆಲ್ರೆಡಿ ಇದ್ರ ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಆಲ್ರೆಡಿ 22/4/25ನೇ ತಾರೀಕು ನಮ್ಗೆ ಏನ್ ಹೇಳಿದ್ರು ಕೌನ್ಸಿಲಿಂಗ್ ಇದೆ ಅಂತೇಳಿ. ಈ ಆರ್ಡ್ರು, ಈ ಕೌನ್ಸಿಲಿಂಗು 20/1/2025 ಜನವರಿಯಲ್ಲೇ ನಡಿಬೇಕಾಗಿತ್ತು ಸ್ನೇಹಿತರೆ. ಬಟ್ ಜನವರಿಯಲ್ಲಿ ಮಾಡಿದ್ರ? ಇಲ್ಲ, ಮಾಡ್ಲಿಲ್ಲ. ಎಲ್ಲ ಜನವರಿಯಲ್ಲಿ ಕಾಯ್ತಾ ಇದ್ರು. ಇವ್ರು ತಗೊಂಡ್ ಮುಂದಕ್ಕೆ ಹಾಕಿದ್ರು, ಅಲ್ಲೇ ಕಂಟಿನ್ಯೂ ಮಾಡ್ಬಿಟ್ರು. 8561 ಜನ ಗೆಸ್ಟ್ ಲೆಕ್ಚರರ್ಸ್ ಇದ್ರು. ಆಗ ನಿಮ್ಗೆ ಶಾರ್ಟೇಜ್ ಇದೆ ವರ್ಕ್ ಲೋಡ್ ಅಂದ್ರೆ ತಗೊಳ್ರಪ್ಪ 1159 ಅಂತ ಹೇಳಿದ್ರು ಕೂಡ ಇವ್ರು ತಗೊಳ್ದೆ 8561 ಜನದಲ್ಲೇ ಕಂಟಿನ್ಯೂಷನ್ ಕೊಟ್ಟು ಅವ್ರ ಕೈಲೇ ಪಾಠ ಮಾಡಿಸ್ಕೊಂಡ್ಬಿಟ್ರು. ಓಕೆ, ಅದೊಂದು. ಅದಾದ್ಮೇಲೆ ಇನ್ನೇನು ಹೇಳ್ತಾ ಇದಾರೆ ಅಂತಂದ್ರೆ, 8561 ಪೋಸ್ಟ್ಗಳು ಏನಿದಾವೆ, ಯಾರ್ಯಾರೆಲ್ಲ ಕೇಸ್ಗಳು ಹಾಕೊಂಡಿದ್ರೆ ಅವ್ರನ್ನ ತೆಗಿಯಕ್ ಬರಲ್ಲ. ಯಾಕೆ ತೆಗಿಯಕ್ ಬರಲ್ಲ? ಅವ್ರ ಟರ್ಮ್ ಇನ್ನೂ ಎಕ್ಸ್ಪೈರ್ ಆಗಿಲ್ಲ. ಅವ್ರದ್ದು ಟರ್ಮ್ ಇದೆ, ಆಗಸ್ಟ್ ತನಕ ಟರ್ಮ್ ಇದೆ. ಅವ್ರನ್ನ ಯಾವ್ದೇ ಕಾರಣಕ್ಕೂ ತೆಗೆಯೋಂಗಿಲ್ಲ. ಈ ಎಕ್ಸ್ಪ್ಲನೇಷನ್ ಅದೇ ಸ್ನೇಹಿತರೆ, ಇಂಗ್ಲಿಷ್ ಅಲ್ಲಿ ಇದೆ. ನಾನು ಸಿಂಪಲ್ ನಿಮ್ಗೆ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ. ನಾನು ಓದ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ. ಸುಮ್ಮನೆ ಲೈನ್ ಟು ಲೈನ್ ಓದಕ್ ಹೋಗಲ್ಲ ನಾನು. ನೀವು ಬೇಕಾದ್ರೆ ನಿಮ್ಗೆ ಟೈಮ್ ಇರುತ್ತೆ, ನಿಧಾನ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಓದ್ಕೊಳ್ಳಿ. 8561 ಪೋಸ್ಟ್ ಏನಿದೆ ಅದನ್ನ ನೀವು ಇಮಿಡಿಯೇಟ್ಲಿ ತೆಗಿಯಕ್ ಬರಲ್ಲ. ಯಾಕೆ ಅಂತಂದ್ರೆ ಅವ್ರು ಆಲ್ರೆಡಿ ಸರ್ವಿಸ್ ಅಲ್ಲಿ ಇದಾರೆ. ಅವ್ರದ್ದು ಟೆನ್ಯೂರ್ 10 months ಇದೆ. ಅವ್ರನ್ನ ತೆಗಿಯಕ್ ಆಗಲ್ಲ ನೀವು. ಮತ್ತೆ ಕೋರ್ಟು ಕೂಡ ನಾವು ಯಾವ್ದೇ ಡಿಸಿಷನ್ ತಗೊಳಕ್ ಆಗಲ್ಲ. ಈಗ ಏನ್ ವರ್ಕ್ ಮಾಡ್ತಾ ಇದಾರೆ ಅವ್ರನ್ನಾಗೆ ಕಂಟಿನ್ಯೂ ಮಾಡ್ಬಿಡಿ. ಅವ್ರನ್ನ ಯಾವ್ದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ. ಅವ್ರನ್ನಾಗೆ ಕಂಟಿನ್ಯೂ ಮಾಡ್ಬಿಡಿ. ಅವ್ರನ್ನ ಯಾವಾಗ ನಾವು ಅಂತಿಮ ಒಂದು ಡಿಸಿಷನ್ ನಾವು ಕೊಡ್ತೀವಿ, ಕೋರ್ಟು ಅಂತಿಮ ಡಿಸಿಷನ್ ಕೊಡ್ತೀವಿ, ಆಮೇಲೆ ನೀವು ಆಗಸ್ಟ್ ಆದ್ಮೇಲೆ ಬೇಕಾದ್ರೆ ನೀವು ಯಾವ ರೀತಿ ನಾವು ಆರ್ಡರ್ ಕೊಟ್ಟಿರ್ತೀವಿ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಅಂತಾನು ಕೋರ್ಟ್ ಹೇಳಿದೆ. ಈಗ ಸದ್ಯಕ್ಕೆ ನಿಮ್ಗೆ ಅರ್ಜೆಂಟ್ ಇರತಕ್ಕಂಥ 1159 ಪೋಸ್ಟ್ಗಳಂತ ತಗೊಂಡು ನೀವು ವರ್ಕ್ ಮಾಡಿಸ್ಕೊಳ್ಳಿ. ಇವ್ರನ್ನ ಯಾವ್ದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ಇದು ಒಂಥರ ಇಲ್ ಫೌಂಡ್ ಅಂತ ಹೇಳ್ತಾ ಅಂದ್ರೆ ಅನಾರೋಗ್ಯಕರವಾದಂತ ಒಂದು ವಾತಾವರಣ. ಇದು ಬೇಡ. ಇರೋ ಗೆಸ್ಟ್ ಲೆಕ್ಚರರ್ಸ್ ಜೊತೆನೆ ವರ್ಕ್ ಮಾಡಿಸ್ಕೊಳ್ಳಿ ಟಿಲ್ ಆಗಸ್ಟ್ ಆದ್ಮೇಲೆ ನೀವು ರಿಲೀವ್ ಮಾಡ್ತೀರಾ. ಆಮೇಲೆ ಒಂದು ಡಿಸಿಷನ್ ಕೋರ್ಟು ಕೊಡುತ್ತೆ. ಆ ಕೋರ್ಟ್ ಡಿಸಿಷನ್ ಮೇಲೆ ನೀವು ಕಂಪ್ಲೀಟ್ ಪೋಸ್ಟ್ಗಳೇನಿದೆ ಅಷ್ಟು ಪೋಸ್ಟ್ಗಳೇ ನೀವು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಈಗಿನ ವಾತಾವರಣಕ್ಕೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಡಿ. ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ರೆ, ಈಗ ನೋಡಿ, ಗೆಸ್ಟ್ ಲೆಕ್ಚರರ್ಸ್ ತೊಂದರೆ ಕೊಟ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಅವ್ರ ಎಜುಕೇಶನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಶುಡ್ ನಾಟ್ ಬಿ ಡಿಸ್ಲಾಡ್ಜ್ಡ್. ಯಾವುದೇ ಕಾರಣಕ್ಕೂ ತೆಗಿಬಿಡಿ ಅವ್ರನ್ನ. ಮತ್ತೆ ಅವ್ರ ಜಾಗದಲ್ಲಿ ಬೇರೆಯವ್ರನ್ನು ಕೂಡ ನೀವು ಅಪಾಯಿಂಟ್ ಮಾಡಬೇಡಿ. ಸದ್ಯಕ್ಕೆ ಇರೋರ್ನ ಕಂಟಿನ್ಯೂ ಮಾಡ್ಬಿಡಿ. ಯಾಕಂದ್ರೆ ಅವ್ರು ಆಲ್ರೆಡಿ ಪಿಟಿಷನ್ ಹಾಕೊಂಡಿದ್ದಾರೆ. ಅವ್ರನ್ನ ಈಗ ನಾವು ಅವ್ರನ್ನ ತೆಗೆದ್ಬಿಡಿ ಅಂತ ಹೇಳಕ್ಕೂ ಬರಲ್ಲ. ಯಾಕಂತಂದ್ರೆ ಅವ್ರು ಇನ್ ಸರ್ವಿಸ್ ಅಲ್ಲಿ ಇದ್ದಾರೆ. ಆಗಸ್ಟ್ ತನಕ ನಾವು ಅವ್ರಿಗೆ ತೆಗಿಯಕ್ ಬರಲ್ಲ. ಅದು ಒಂದು ಅನ್ಪ್ರೊಟೆಕ್ಷನ್. ನೀವು ಅಗ್ರಿಮೆಂಟ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ನೀವು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ 10 ತಿಂಗಳಿಗೆ ಮಾತ್ರ ಅಂತ ಹೇಳಿ.
ಯಾವುದೇ ಕಾರಣಕ್ಕೂ 10 ತಿಂಗಳು ಆದ್ಮೇಲೆ ಅವ್ರ ಮೇಲೆ ಅಥಾರಿಟಿ ಚಲಾಯಿಸಬಹುದೇ ಹೊರತು 10 ತಿಂಗಳು ಒಳಗಡೆ ನಮ್ಗೆ ಏನು ಅವ್ರ ಮೇಲೆ ಹಕ್ಕಿರೋದಿಲ್ಲ. ಮತ್ತೆ UGC ನಾನ್ UGC ಅಂತೇಳಿ ಎಲ್ಲರೂ ಪಿಟಿಷನ್ಗಳು ಹಾಕೊಂಡಿದ್ದಾರೆ. ಈ ಒಂದು ಕಾರಣದಿಂದ ಕೋರ್ಟ್ ಡಿಸಿಷನ್ ಬರೋ ತನಕ ಎಲ್ಲರೂ ವೇಟ್ ಮಾಡಿ ಅಂತಾನು ಕೋರ್ಟ್ ಹೇಳಿದೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ದಾರೆ, ಆ 8561 ಜನ ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಟು ರಿಮೈನಿಂಗ್ ಏನಿದೆ ಈಗ 8561 ಜನ ಇದ್ರಲ್ವಾ, ಅವ್ರು ಆಲ್ರೆಡಿ ಕಾಲೇಜುಗಳು ಒಂದ್ ನಿಮಿಷ ಸ್ನೇಹಿತರೆ, ಹಲೋ, ಅವ್ರಿಗಾಗ್ಲೇ ಕಾಲೇಜುಗಳಲ್ಲಿ ಕಂಟಿನ್ಯೂಷನ್ ಕೊಟ್ಕೊಂಡಿದ್ದಾರೆ. ಕಂಟಿನ್ಯೂಷನ್ ಯಾರ್ಯಾರು ಓಕೆ ಅಂತ ಹೇಳಿದ್ರು ಅವ್ರಿಗೆ ಯಾರಿಗೂ ಕೌನ್ಸಿಲಿಂಗ್ ಇರಲ್ಲ, ಅವ್ರು ಅಲ್ಲೇ ಮುಂದುವರಿತಾರೆ. ರಿಮೈನಿಂಗ್ ವರ್ಕ್ಲೋಡ್ ಮಾತ್ರನೇ ಕೌನ್ಸಿಲಿಂಗು. ಇನ್ನು ಕೆಲವು ಕಾಲೇಜುಗಳಲ್ಲಿ ಕಂಟಿನ್ಯೂಷನ್ ಅಂತಕ್ಕಂಥದ್ದು ಬೇಡ ಅಂತೇಳಿ ಅವರೇ ನಾವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀವಿ ಅಂತಾನು ಹೇಳ್ಕೊಂಡಿದ್ದಾರೆ. ಆತರ ಹೇಳ್ಕೊಂಡಿರೋರ್ಗೆ ವರ್ಕ್ಲೋಡ್ ತೋರಿಸಿದ್ದಾರೆ, ಬಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು 0 ಅಂತ ತೋರಿಸಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್, ಯಾವ್ದೋ ಒಂದು ಕಾಲೇಜ್ ಅನ್ಕೊಳ್ಳಿ, ಯಾವ್ದೋ ಒಂದು ಕಾಲೇಜಲ್ಲಿ 6 ಜನ ಕೆಲಸ ಮಾಡ್ತಾ ಇದ್ದಾರೆ. 6 ಜನ ಏನ್ ಮಾಡಿದ್ರೆ, ನಮ್ಗೆ ಕೌನ್ಸಿಲಿಂಗ್ ನಾವು ಅಟೆಂಡ್ ಮಾಡ್ತೀವಿ, ಇಲ್ಲಿ ಕಂಟಿನ್ಯೂಷನ್ ಮಾಡಲ್ಲ ಅಂತೇಳಿ ಅವ್ರೇನ್ ಮಾಡಿದ್ದಾರೆ, ಕೌನ್ಸಿಲಿಂಗ್ ತಗೊಂಡಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಕೌನ್ಸಿಲಿಂಗ್ ಲಿಸ್ಟ್ ಅವ್ರದ್ದು ಹೆಸರು ಇರುತ್ತೆ. ಆಲ್ರೆಡಿ ಒಳಗಡೆ ಇದ್ದು ಕೆಲಸ ಮಾಡ್ತಾ ಇರೋರು ಅವರು, ಒಳಗಡೆ ಇದ್ದು ಕೆಲಸ ಮಾಡೋರು, ಅವ್ರು ನೆಕ್ಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಹೆಸರು ಇರುತ್ತೆ ಅವ್ರದ್ದು. ಬಟ್ ಕಾಲೇಜ್ ಕಂಟಿನ್ಯೂಷನ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ಈ ತರ ಇನ್ಫಾರ್ಮೇಶನ್ ಕೊಟ್ಟಿದೆ ಕೋರ್ಟ್, ಆರ್ಡರ್ ಕೊಟ್ಟಿದೆ. ಯಾವ್ದೇ ಕಾರಣಕ್ಕೂ ಪಿಟಿಷನರ್ಗಳಿಗೆ ಡಿಸ್ಟರ್ಬ್ ಮಾಡ್ಬಿಡಿ. ಆಮೇಲೆ ಬೇಕಾದ್ರೆ ಆಗಸ್ಟ್ ಆದ್ಮೇಲೆ ನೀವು ಕೌನ್ಸಿಲಿಂಗ್ ಪ್ರೊಸೆಸ್, ಇಫ್ ಎಲಿಜಿಬಲ್ ಇದ್ರೆ ನೀವು ಅವ್ರನ್ನೇ ಕಂಟಿನ್ಯೂ ಮಾಡಿ, ರಿಕ್ವೈರ್ಮೆಂಟ್ ಇದೆ ತಗೊಳ್ಳಿ, UGC ಅವ್ರನ್ನೇ ತಗೊಳ್ಳಿ ಎಲಿಜಿಬಲ್ ಇದ್ರೆ ಅಂತಾನು ಕೋರ್ಟ್ ಹೇಳಿದೆ ಸ್ನೇಹಿತರೆ. ಇನ್ನು ಏನಾದ್ರು ಮಾಹಿತಿ ಬೇಕಾದ್ರೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ರೆಸ್ಪೆಕ್ಟ್ಫುಲ್ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯಿನ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.